ನನ್ನ ಕಾರ್ನ ಸೇಲ್ ಮಾಡ್ತಾ ಇದ್ದೀನಿ. ಇದನ್ನ ಮ್ಯಾಟ್ರ್ ಮನೇಲೂ ಕೂಡ ಗೊತ್ತಿಲ್ಲ. ಡಯಟ್ ಅಲ್ಲಿ ಇದೀನಲ್ಲ, ಅದಕ್ಕೆ ಏನು ತಿಂತಾ ಇಲ್ಲ ಇವಾಗ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತ ಹೇಳಿದ್ರೆ ನನ್ನ ಕಾರ್ನ ಸೇಲ್ ಮಾಡ್ತಾ ಇದ್ದೀನಿ. ಇದನ್ನ ಮ್ಯಾಟ್ರ್ ಮನೇಲೂ ಕೂಡ ಗೊತ್ತಿಲ್ಲ. ಇನ್ನು ಏನು ಹೇಳ್ತಾರೋ, ಇನ್ನೇನಂತ ಹೋಗಿತಾರೋ. ಒಂದ್ ಕಡೆ ಬೇಜಾರಾಗ್ತೈತೆ. ಇವಾಗ ಕೊಡೋ ಆಪ್ಷನ್ ಬೇರೆ ವಿಧಿ ಇಲ್ಲ, ಈಗ ಕೊಡ್ಲೇಬೇಕು ಕಾರ್ನ. ಸೊ ಬರ್ತಾ ಇದ್ದಾರೆ, ಒಂಥರ ಬೇಜಾರುಗರು ಕಾರ್ ಕೊಡೋದ್ರಲ್ಲಿ. ಬಟ್ ಆದ್ರೂ ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ನನ್ನ ಕಾರ್ ಫೋಟೋ ಯಾರು ನೋಡಿಲ್ಲ ಆಲ್ಮೋಸ್ಟ್, ಯಾಕಂದ್ರೆ ಇದು ಒಂದು ಟೈಮಲ್ಲಿ ನನ್ನ ಸೇವ್ ಮಾಡಿ ಕರ್ಕೊಂಡ್ಬಂದಿತ್ತು ಈ ಕಾರು. ಅದರಿಂದ ಒಂದು ಸ್ವಲ್ಪ ಸೆಂಟಿಮೆಂಟ್. ಈ ಗಂಡ್ಮಕ್ಳಿಗೆ ಲವರ್ ಬಿಟ್ಟೋದ್ರೂ ಬೇಜಾರಿಲ್ಲ, ಬಟ್ ಆದ್ರೆ ಕಾರ್ಗಳ ಮೇಲೆ ಅಷ್ಟೊಂದು ಕ್ರೇಜಿಕ್ ಇರ್ತಾರೆ, ಹಂಗಾಗುತ್ತೆ. ಬನ್ನಿ, ಆಯ್ತು. ಕಾರ್ನ ಸೇಲ್ ಆಯ್ತು. ನನ್ನ ಕಾರ್ ನೋಡಿರ್ಲಿಲ್ವಲ್ಲ, ಸೊ ಹಾಗಾಗಿ ಇದೇ ನನ್ನ ಕಾರ್ ನೋಡಿ. ತಗೊಂಡು ಆಲ್ರೆಡಿ ಹೋಗ್ತಾ ಇದ್ದಾರೆ ಗುರು. ಬೇಜಾರಾಗ್ತಾ ಐತೆ, ಬಟ್ ಆದರೂ ಪರವಾಗಿಲ್ಲ. ತಗೊಂಡೋದ್ರು ಕೂಡ ಖುಷಿಯಾಗೋಗ್ಲಿ, ಚೆನ್ನಾಗಿರ್ಲಿ, ನೋಡೋಣ. ಯಾರೇ ಹೋದ್ರು ನಮ್ಮ ಗಾಡಿನೇ ನಮ್ಮ ಗಟ್ಟಿ. ಇವಾಗ ನಮ್ಮ ಡಾರ್ಲಿಂಗ್ ಜೊತೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಕಾರ್ನ ಕೊಟ್ಟು ನನ್ನ ಡಾರ್ಲಿಂಗ್ ಜೊತೆ ಗಾಡಿ ಮೇಲೆ ಹೋಗೋಂತ ಆಯ್ತು. ಇವಾಗ ಬೇಜಾರಾಗ್ತಾ ಇದೆ, ಬಟ್ ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊತೀನಿ. ಇವಾಗ ಮನೇಲಿ ಏನು ಹೇಳೋದು, ಮನೆಯವ್ರ ರಿಯಾಕ್ಷನ್ ಏನು, ಇನ್ನೂ ನಮ್ಮ ಅಕ್ಕ ಬಂದಿಲ್ಲ, ಅವಳ ರಿಯಾಕ್ಷನ್ ಏನು ಅಂತ ಗೊತ್ತಿಲ್ಲ. ಇವಾಗ ನೋಡೋಣ. ಕಾರ್ನ ಕೊಟ್ಟು ಕಾರಲ್ಲಿ ಇರೋ ಐಟಮ್ಗಳೆಲ್ಲ ತುಂಬ್ಕೊಂಬಂದಿದ್ದೀನಿ. ಮನೆಗೆ ಹೋಯ್ತಾ ಇದ್ದೀನಿ ಅತ್ಲಾಗೆ. ನಾನು ನಮ್ಮ ಅಕ್ಕ ಇವತ್ತು ಚಾಟ್ಸ್ ತಿನ್ನೋಕ್ಕೆ ಅಂತ ಬಂದಿದ್ದೀರಿ. ಸೊ ನೋಡಿ, ಡುಮ್ಮ ಬಂದ್ಬಿಟ್ಟು ಬ್ಯಾಟಿಂಗ್ ಆಡ್ತವನೆ. ಇಲ್ಲಿ ನೋಡಿದ್ರೆ ನಮ್ಮ ಅಕ್ಕ ಮ್ಯಾಗಿ ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಸೊ ಅವಳು ಕೂಡ ನೋಡ್ತಾ ಇಲ್ಲ, ಇವನು ಕೂಡ ನೋಡ್ತಾ ಇಲ್ಲ. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಇವತ್ತು ನಮ್ಮ ಅಮ್ಮಂಗೆ ಗೊತ್ತಿರೋರ್ದು ಮದುವೆ ಇದೆಯಂತೆ ಇವತ್ತು, ಅವ್ರ ಮಗಳದು. ಸೊ ಅಲ್ಲಿಗೆ ಅಂತ ಹೋಗ್ತಾ ಇದ್ದೀರಿ. ಇವತ್ತು ಆಲ್ಮೋಸ್ಟ್ ತುಂಬ ರಾಜನಗುಂಟೆ ಹತ್ರ ಇದೆ, ದೂರ ಇದೆ. ನಾನು ನಮ್ಮಮ್ಮ ಗಾಡಿನಲ್ಲೇ ಹೋಗ್ತಾ ಇದ್ದೀರಿ. ಏನು ನಮ್ಮಮ್ಮ ಅವ್ರ ಅಕ್ಕಂದಿರು ಸಿಕ್ಕಿದ್ದಾರೆ ಅಂತ ಮಾತಾಡೋದು ಬ್ಯುಸಿಯಾಗಿ ಹೋಗಿದ್ದಾರೆ. ಸೊ ನಾವು ಮದುವೆ ಜೋಡಿಸೋದಾರೆ ಇದ್ದೀವಿ. ಮದುವೆ ಹೆಣ್ಣು ಗಂಡು ನೋಡುಗರು. ಬಿರಿಯಾನಿ ತಿಂದ್ಯಾ? ಮತ್ತೇನು ಬೇಕು? ನಾನು ಯಾವ್ದು ಇದು ಊಟ ಮಾಡೋಕ್ಕೆ ಅಂತ ಬಂದಿದ್ದೀನಿ, ಮದುವೆಗೆ ಅಂತಂದ್ರೆ ಏನು ಸಮಾಚಾರ ಅಂತ ಕೇಳಿ. ನಮ್ಮಮ್ಮ ಅಂತೂ ಹಾಯ್ ಅಂತ ಹೇಳೋದಕ್ಕೆ ಎಷ್ಟು ನಾಚ್ಕೊತಾ ಇತ್ತು ಅಂದರೆ ಅಷ್ಟು ನಾಚ್ಕೊತಾ ಇತ್ತು. ವಿಡಿಯೋದಲ್ಲಿ ಓಕೆ, ಸರಿ ಆಯ್ತು. ಇದು ಮುಗಿಸ್ಕೊತಾ ಇದ್ದಂಗೆ ನೆಕ್ಸ್ಟು ಬರ್ತೀರಿ, ಏನೇನು ಆಗ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಗಾಯ್ಸ್, ಮದುವೆ ಊಟ ಎಲ್ಲ ಬಡಿಸ್ತಾ ಇದ್ದಾರೆ. ಒಂದೊಂದಾಗೆ ಬ್ಯಾಟಿಂಗ್ ಆಡ್ತಾ ಇದ್ದೀರಿ. ತಿಂದಾದ್ಮೇಲೆ ತಿರ್ಗಾ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ವೆಯ್ಟ್ ಮಾಡಿ. ನಾನು ನಮ್ಮಮ್ಮ ಇವಾಗ ನಿಮ್ಮ ಹ್ಯಾಂಡ್ ವಾಶ್ ಎಲ್ಲ ಐತಲ್ಲ ಲಾಸ್ಟಲ್ಲಿ, ಅಲ್ಲಿ ಲಾಸ್ಟಲ್ಲಿ ಆಯ್ತಾ, ಬೇಗ ಮುಗಿಸ್ಕೊಂಬ. ಊಟ ಎಲ್ಲ ಮುಗಿತು, ಲಾಸ್ಟಲ್ಲಿ ಐಸ್ ಕ್ರೀಮು ಸಲಾಡ್ ತಿಂತಾ ಇದ್ದೀನಿ. ಸೊ ಊಟ ಮಾಡಿ ಮುಗ್ದೆ ಮತ್ತೆ ಫುಲ್ಲು ಲೋಡಾಗಿ ಹೋಗ್ತಾಯಿದ್ದೆ. ಏನು ಮಾಡೋದು ಗೊತ್ತಾಯ್ತಾ ಇಲ್ಲ. ಇವಾಗ ಇಲ್ಲಿಂದ ಮುಗ್ದಿದೆ, ತಿರ್ಗಾ ಹೋಗ್ಬೇಕಲ್ಲ ಮೇಲ್ಗಡೆಗೆ. ಹೋಗ್ಬೇಕಾ ಬೇಡ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮತ್ತೆ ಫುಲ್ಲು ಲೋಡ್ ಆಗಿ ಅಂತಾಗೆ ತೊಗೊಂಬಂದಿರಲ್ಲಿದ್ದಾರೆ. ನಾನು ಏನೋ ತಿನ್ನೋ ಬೇಗ ಅಂತವ್ರ ನಮ್ಮ ಅಮ್ಮಂಗೆ. ನಾನಾ
ಎಲ್ಲ ತಿಂದೆ. ಓ ಫುಲ್ ಬ್ಯಾಟಿಂಗ್ ಆಡಿದೆ. ಡಯಟಲ್ಲಿ ಇದ್ದೀನಲ್ಲ ಅದಕ್ಕೆ ಏನು ತಿಂತಾ ಇಲ್ಲ. ಡಯಟಲ್ಲಿ ಇದ್ದೀನಲ್ಲ ಅದಕ್ಕೆ ಏನು ತಿಂತಾ ಇಲ್ಲ ಇವಾಗ. ಹಾಂ ಸರಿ ಆಯಿತು ದೊಡ್ಡಮ್ಮ ಬಾಯ್. ಈಗ ಟೂ ವೀಲರಲ್ಲಿ ಹೋಗ್ಬೇಕು ಕಾರಲ್ಲಿ ಹೋಗ್ಬೇಕು. ಯಾಕೆ ಟೂ ವೀಲರಲ್ಲಿ ಹೋಗಲ್ಲ ಅಂತಿದ್ದೇನು? ಲೇಟ್ ಆದ್ರೆ ನೋಡಿದ್ರು ನಮ್ಮ ಅಮ್ಮಗೆ ಕಾರ್ ಬೇಕಂತ. ಏನೋ ಗಾಡೀಲಿ ಹೋದ್ರೆ ಭಯನಾ ನಿನಗೆ? ಎಷ್ಟು ಜನ ಗಾಡಿಗಳಲ್ಲಿ ಓಡಾಡಲ್ಲ ಮತ್ತು ಅವರೆಲ್ಲ